In this video, we'll discuss about the important concept of polarography and voltammetry, that is in B.Sc 6th Sem, paper 7. Now, we will discuss polarography and voltammetry important concept discuss class bitter. Types of electrodes used in electrochemical techniques. Okay. ಯಾವ ತರ ವರ್ಕಿಂಗ್ ಎಲೆಕ್ಟ್ರೋಡ್ಸ್ ನಾವು ಯೂಸ್ ಮಾಡ್ತೀವಿ ಇಲ್ಲಿ ಎಲೆಕ್ಟ್ರೋಕೆಮಿಕಲ್ ಟೆಕ್ನಿಕ್ಸ್ ಅಲ್ಲಿ. ದ ಫಸ್ಟ್ ಒನ್ ಇಸ್ ಹ್ಯಾಂಗಿಂಗ್ ಡ್ರಾಪಿಂಗ್ ಮರ್ಕ್ಯೂರಿ ಎಲೆಕ್ಟ್ರೋಡ್, ದಟ್ ಈಸ್ HDME. Okay, it's a type of mercury electrode. The type of working electrode used in the electrochemical techniques like polarography and voltammetry. ಇದನ್ನ ಯೂಸ್ ಮಾಡ್ತೀವಿ ಯಾವ್ದನ್ನ HDME, that is hanging dropping mercury electrode. Okay, it is a modified form of classical dropping mercury electrode. Okay, classical dropping mercury electrode ಬಗ್ಗೆ ನಾನು ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀನಿ. Okay, it is a modified form of the DME, ಯಾವುದು hanging dropping mercury electrode, designed to provide better control and reproducibility. ಅಂದ್ರೆ ಕಂಟ್ರೋಲ್ ಇರುತ್ತೆ ಮತ್ತೆ it gives a reproducible result, means it provide better control and reproducibility. Okay, ಇದು ಇದರ ಸಿಗ್ನಿಫಿಕೆನ್ಸ್ ಅಥವಾ ಇಂಪಾರ್ಟೆನ್ಸ್ ಆಫ್ ಹ್ಯಾಂಗಿಂಗ್ ಡ್ರಾಪಿಂಗ್ ಮರ್ಕ್ಯೂರಿ ಎಲೆಕ್ಟ್ರೋಡ್. ಓಕೆ, ಇಟ್ಸ್ ಅ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಹ್ಯಾಂಗಿಂಗ್ ಡ್ರಾಪಿಂಗ್ ಮರ್ಕ್ಯೂರಿ ಎಲೆಕ್ಟ್ರೋಡ್. ಓಕೆ, ಇಲ್ಲೇನಿರುತ್ತೆ, ಮರ್ಕ್ಯೂರಿ ರಿಸರ್ವಾಯರ್ ಇರುತ್ತೆ. ಓಕೆ, ಇಲ್ಲಿ ಮರ್ಕ್ಯೂರಿ ಸ್ಟೋರ್ ಆಗಿರುತ್ತೆ. ದಿಸ್ ಇಸ್ ಮರ್ಕ್ಯೂರಿ ಕಾಲಮ್ ಆಗಿರುತ್ತೆ. ಇನ್ ದಿಸ್ ಕೇಸ್ ವಿ ಆರ್ ಯೂಸಿಂಗ್ ಗ್ಲಾಸ್ ಕೆಪಿಲರಿನ ಯೂಸ್ ಮಾಡ್ತೀವಿ ಇಲ್ಲಿ. ಓಕೆ, ಇನ್ ದಿಸ್ ಕೇಸ್ ವಿ ಆರ್ ಯೂಸಿಂಗ್ ಗ್ಲಾಸ್ ಕೆಪಿಲರಿ. ಓಕೆ, ಇಲ್ಲಿ ಮರ್ಕ್ಯೂರಿ ಡ್ರಾಪ್, ದಟ್ ಈಸ್ ವರ್ಕಿಂಗ್ ಎಲೆಕ್ಟ್ರೋಡ್, ಇಲ್ಲಿ ಮರ್ಕ್ಯೂರಿ ಡ್ರಾಪ್ ಇಲ್ಲಿ ಫಾರ್ಮೇಶನ್ ಆಗುತ್ತೆ. ಓಕೆ, ಇದು ಇಂಪಾರ್ಟೆನ್ಸ್ ಆಫ್ ಹ್ಯಾಂಗಿಂಗ್ ಡ್ರಾಪಿಂಗ್ ಮರ್ಕ್ಯೂರಿ ಎಲೆಕ್ಟ್ರೋಡ್, ಇದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್. ಓಕೆ, ಇಲ್ಲೇನಾಗುತ್ತೆ, ಈ ಗ್ಲಾಸ್ ಕೆಪಿಲರಿ ಟ್ಯೂಬ್ ಅಲ್ಲಿ ತೋರಿಸಿರೋ ಡಯಾಗ್ರಾಮ್ ಅಲ್ಲಿ, ಈ ಗ್ಲಾಸ್ ಕೆಪಿಲರಿ ಟ್ಯೂಬ್ ಈಸ್ ಕನೆಕ್ಟೆಡ್ ಟು ಎ ಮರ್ಕ್ಯೂರಿ ರಿಸರ್ವಾಯರ್. ಮರ್ಕ್ಯೂರಿ ರಿಸರ್ವ್ ಏನಿರುತ್ತೆ, ಮರ್ಕ್ಯೂರಿ ಇರುತ್ತೆ, ಗ್ಲಾಸ್ ಟ್ಯೂಬ್ ನ ಕನೆಕ್ಟ್ ಮಾಡ್ತೀವಿ. ಇದಕ್ಕೆ ಮರ್ಕ್ಯೂರಿ ಫ್ಲೋಸ್ ಡೌನ್ ಅಂಡ್ ಫಾರ್ಮ್ಸ್ ಎ ಡ್ರಾಪ್. ಮರ್ಕ್ಯೂರಿ ಏನಾಗುತ್ತೆ, ಫ್ಲೋ ಆಗುತ್ತೆ, ಡ್ರಾಪ್ ಫಾರ್ಮೇಶನ್ ಆಗುತ್ತೆ ಅಟ್ ದಿ ಕೆಪಿಲರಿ ಟಿಪ್ ಅಂಡ್ ದ ಡ್ರಾಪ್ ಈಸ್ ಹೆಲ್ಡ್ ಇನ್ ಪ್ಲೇಸ್ ಡ್ಯೂರಿಂಗ್ ದ ಅನಾಲಿಸಿಸ್. ಡ್ರಾಪ್ ನಾವು ಇಲ್ಲಿ ಹೆಲ್ಡ್ ಮಾಡ್ತೀವಿ. ಓಕೆ, during the analysis. Electrical contact is made through the mercury. Electrical contact ಮಾಡ್ತೀವಿ through the mercury. The mercury drop act as a working electrode. ಇಲ್ಲಿ mercury drop ಏನಾಗಿ ಆಕ್ಟ್ ಮಾಡುತ್ತೆ, ವರ್ಕಿಂಗ್ ಎಲೆಕ್ಟ್ರೋಡ್ ಆಗಿ ಆಕ್ಟ್ ಮಾಡುತ್ತೆ during the analysis. A potential is applied. Potential ಅಪ್ಲೈ ಮಾಡ್ತೀವಿ, current is measured. Potential ಅಪ್ಲೈ ಮಾಡ್ತೀವಿ, we are measuring current. Electrochemical reactions occur at the mercury surface. ಇಲ್ಲಿ electrochemical reaction ಆಗುತ್ತೆ, ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್. ಅದೇನಾಗುತ್ತೆ, ಎಲ್ಲಾಗುತ್ತದೆ, ಮರ್ಕ್ಯೂರಿ ಸರ್ಫೇಸ್ ಮೇಲೆ ಆಗುತ್ತೆ ಅದು. ಆಫ್ಟರ್ ದಿ ಮೆಜರ್ಮೆಂಟ್ ದ ಡ್ರಾಪ್ ಕ್ಯಾನ್ ಬಿ ರೀಪ್ಲೇಸ್ಡ್, ಅಥವಾ ಏನ್ ಮಾಡ್ತೀನಿ ಅದು, ಡಿಸ್ಲಾಡ್ಜ್ಡ್ ಅಥವಾ ರೀಪ್ಲೇಸ್ಡ್ ವಿತ್ ಎ ಫ್ರೆಶ್ ಒನ್. ಓಕೆ, ಇಟ್ ಈಸ್ ಯೂಸ್ ಇನ್ ದಿ ಡಿಟರ್ಮಿನೇಷನ್ ಆಫ್ ಟ್ರೇಸ್ ಎಲಿಮೆಂಟ್ಸ್ ಲೈಕ್ ಕ್ಯಾಡ್ಮಿಯಮ್, ಜಿಂಕ್, ಕಾಪರ್, ಲೆಡ್ ಎಕ್ಸೆಟ್ರಾ. ಅಂಡ್ ಆಲ್ಸೋ ಇಟ್ ಈಸ್ ಯೂಸ್ ಇನ್ ದಿ ವಾಟರ್ ಸ್ಯಾಂಪಲ್ ಅನಾಲಿಸಿಸ್. ಓಕೆ, ವಾಟರ್ ಸ್ಯಾಂಪಲ್ ಕ್ವಾಲಿಟಿ ಚೆಕ್ ಮಾಡಕ್ಕೆ ಇದನ್ನ ಈ ಎಲೆಕ್ಟ್ರೋಡ್ ನಾವು ಯೂಸ್ ಮಾಡ್ತೀವಿ. ಇದು ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಆಫ್ ದಿಸ್ ಎಲೆಕ್ಟ್ರೋಡ್. ಓಕೆ, ಇಲ್ಲೇನಾಗುತ್ತೆ, ವಾಟ್ ಇಸ್ ಅಡ್ವಾಂಟೇಜ್ ಅಂದ್ರೆ ಇಟ್ ಮೀನ್ಸ್ ಹೈ ರೀಪ್ರೊಡ್ಯೂಸಿಬಿಲಿಟಿ, ಅಂದ್ರೆ ರೀಪ್ರೊಡ್ಯೂಸಿಬಲ್ ರಿಸಲ್ಟ್ ಕೊಡುತ್ತೆ. ವೈಡ್ ಕ್ಯಾಥೋಡಿಕ್ ಪೊಟೆನ್ಷಿಯಲ್ ರೇಂಜ್ ಇರುತ್ತೆ. ವೈಡ್ ಕ್ಯಾಥೋಡಿಕ್ ಪೊಟೆನ್ಷಿಯಲ್ ರೇಂಜ್ ಇಂದ ನಾವು ಸ್ಯಾಂಪಲ್ ಅನಲೈಸ್ ಮಾಡಬಹುದು. ವಾಟ್ ಇಸ್ ಡ್ರಾಬ್ಯಾಕ್ಸ್ ಅಥವಾ ಡಿಸ್ಅಡ್ವಾಂಟೇಜಸ್ ಅಂದ್ರೆ ಮರ್ಕ್ಯೂರಿ ಇಸ್ ಟಾಕ್ಸಿಕ್. ಮರ್ಕ್ಯೂರಿ ಏನಾಗುತ್ತೆ, ಟಾಕ್ಸಿಕ್ ಆಗುತ್ತೆ. ಮರ್ಕ್ಯೂರಿ ಟಾಕ್ಸಿಕ್ ಆದ್ರೆ ನಮಗೆ ಇಟ್ ಇಸ್ ಡೇಂಜರ್ ಟು ದ ಲಿವಿಂಗ್ ಸ್ಪೀಸೀಸ್. ಇಟ್ ಇಸ್ ನಾಟ್ ಸೂಟಬಲ್ ಫಾರ್ ಪಾಸಿಟಿವ್ ಪೊಟೆನ್ಷಿಯಲ್ ರೀಜನ್. ಓಕೆ, ಪಾಸಿಟಿವ್ ಅಂದ್ರೆ ಆನೋಟಿಕ್ ರೀಜನ್ ಇದು ಅಷ್ಟು ಸೂಟಬಲ್ ಆಗೋದಿಲ್ಲ. ಇದು ಡ್ರಾಬ್ಯಾಕ್ಸ್ ಅಥವಾ ಡಿಸ್ಅಡ್ವಾಂಟೇಜಸ್. ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ಸ್ಟಾಟಿಕ್ ಮರ್ಕ್ಯೂರಿ ಡ್ರಾಪ್ ಎಲೆಕ್ಟ್ರೋಡ್, ದಟ್ ಇಸ್ SMDE. Okay, it is a mercury electrode in which a single mercury drop is formed and kept constant. Static ಅಂದ್ರೆ ಕಾನ್ಸ್ಟೆಂಟ್ during the measurement. ಇಲ್ಲೇನಾಗುತ್ತೆ, ಇಟ್ಸ್ a type of mercury electrode. ಇಲ್ಲಿ ಸಿಂಗಲ್ ಮರ್ಕ್ಯೂರಿ ಡ್ರಾಪ್ ಫಾರ್ಮೇಶನ್ ಆಗುತ್ತೆ, ಅದನ್ನ ನಾವೇನ್ ಮಾಡ್ತೀವಿ, ಕಾನ್ಸ್ಟೆಂಟ್ ಫಿಕ್ಸ್ ಮಾಡ್ತೀವಿ ಡ್ಯೂರಿಂಗ್ ದ ಮೆಜರ್ಮೆಂಟ್. ದ ಡ್ರಾಪ್ ಸೈಜ್ ಡಸ್ ನಾಟ್ ಚೇಂಜ್ ವಿತ್ ಟೈಮ್. ಡ್ರಾಪ್ ಸೈಜ್ ಏನಾಗುತ್ತೆ, ಡಸ್ ನಾಟ್ ಚೇಂಜ್ ವಿತ್ ಟೈಮ್, ಅನ್ಲೈಕ್ ಇನ್ ಡ್ರಾಪಿಂಗ್ ಮರ್ಕ್ಯೂರಿ ಎಲೆಕ್ಟ್ರೋಡ್. ಡ್ರಾಪಿಂಗ್ ಮರ್ಕ್ಯೂರಿ ಎಲೆಕ್ಟ್ರೋಡ್ ಏನಾಗುತ್ತೆ, ಡ್ರಾಪ್ ಸೈಜ್ ಚೇಂಜ್ ಆಗ್ತಾ ಹೋಗುತ್ತೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಇಲ್ಲಿ ಚೇಂಜ್ ಆಗೋದಿಲ್ಲ, ಇಲ್ಲಿ ಫಿಕ್ಸ್ ಇರುತ್ತೆ. ಓಕೆ, ಇಟ್ ಇಸ್ ಅ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಸ್ಟಾಟಿಕ್ ಮರ್ಕ್ಯೂರಿ ಡ್ರಾಪ್ ಎಲೆಕ್ಟ್ರೋಡ್. ಇಲ್ಲೇನಾಗಿದೆ, ಮರ್ಕ್ಯೂರಿ ಡ್ರಾಪ್ ಇಲ್ಲಿ ಫಾರ್ಮೇಶನ್ ಆಗುತ್ತೆ, ಅದನ್ನ ನಾವು ಕಾನ್ಸ್ಟೆಂಟ್ ಫಿಕ್ಸ್ ಮಾಡ್ತೀವಿ ಡ್ಯೂರಿಂಗ್ ದ ಮೆಜರ್ಮೆಂಟ್. ಇದು ಗ್ಲಾಸ್ ಟ್ಯೂಬ್. ಓಕೆ, ಮರ್ಕ್ಯೂರಿ ರಿಸರ್ವಾಯರ್ ಇಸ್ ಕನೆಕ್ಟ್ ಟು ಎ ಫೈನ್ ಕೆಪಿಲರಿ. ಮರ್ಕ್ಯೂರಿ ರಿಸರ್ವಾಯರ್ ನ ಏನ್ ಮಾಡ್ತೀವಿ ನಾವು, ಫೈನ್ ಕೆಪಿಲರಿಗೆ ಕನೆಕ್ಟ್ ಮಾಡ್ತೀವಿ. ಈ ಸಿಂಗಲ್ ಡ್ರಾಪ್ ಇಸ್ ಪ್ರೊಡ್ಯೂಸ್ ಆಗುತ್ತೆ ಟಿಪ್. ಸಿಂಗಲ್ ಡ್ರಾಪ್ ಫಾರ್ಮೇಶನ್ ಆಗುತ್ತೆ ಇಲ್ಲಿ ಟಿಪ್ ಅಲ್ಲಿ. ದ ಡ್ರಾಪ್ ಈಸ್ ಹೆಲ್ಡ್ stationary during the analysis, and the drop size is controlled mechanically.
The mercury drop acts as a working electrode. Mercury drop ಯಾವಾಗಲೂ working electrode ಆಕ್ಟ್ ಮಾಡುತ್ತೆ. During the analysis, a fixed potential is applied and the current is measured. Fixed potential apply ಮಾಡ್ತೀವಿ, current ನಾವೇನ್ ಮಾಡ್ತೀವಿ, measure ಮಾಡ್ತೀವಿ. Since the drop area is constant, the current measurements are more stable. ಇಲ್ಲಿ drop area fix ಇರೋದ್ರಿಂದ current measure ಮಾಡ್ತೀವಲ್ಲ ಅದು more stable ಇರುತ್ತೆ. After the measurement, the drop can be knocked off or replaced. ಸೇಮ್ ಅದನ್ನ ರಿಪ್ಲೇಸ್ ಮಾಡ್ತೀವಿ. ಓಕೆ, ಅಡ್ವಾಂಟೇಜಸ್ ಏನು, ಅಕ್ಯುರೇಟ್ ಕರೆಂಟ್, ಇಲ್ಲಿ ಡ್ರಾಪ್ ಸೈಜ್ ಕಾನ್ಸ್ಟೆಂಟ್ ಇರೋದ್ರಿಂದ ಅಕ್ಯುರೇಟ್ ಕರೆಂಟ್ ಮೆಜರ್ಮೆಂಟ್ ಪಾಸಿಬಲ್ ಬೈ ಯೂಸಿಂಗ್ ದಿಸ್ ಎಲೆಕ್ಟ್ರೋಡ್. ಸುಟಬಲ್ ಫಾರ್ ದ ಟ್ರೇಸ್ ಅನಾಲಿಸಿಸ್, ಟ್ರೇಸ್ ಎಲಿಮೆಂಟ್ಸ್ ಅನಾಲಿಸಿಸ್ ಮಾಡೋಕೆ ಇದು ಸುಟಬಲ್ ಮೀನ್ಸ್ ಇಟ್ ಇಸ್ ಇದು ಏನಾಗುತ್ತೆ ಬೆಸ್ಟ್ ಫಿಟ್ ಆಗುತ್ತೆ. ಡಿಸ್ಅಡ್ವಾಂಟೇಜಸ್ ಏನು, ಯೂಸಸ್ ಟಾಕ್ಸಿಕ್ ಮರ್ಕ್ಯೂರಿ, ಅಗೈನ್ ಟಾಕ್ಸಿಕ್ ಮರ್ಕ್ಯೂರಿ ಯೂಸ್ ಮಾಡ್ತಿದ್ರೆ ಇಟ್ ಇಸ್ ಟಾಕ್ಸಿಕ್. ಲಿಮಿಟೆಡ್ ಆ್ಯನೋಟಿಕ್ ಪೊಟೆನ್ಷಿಯಲ್ ರೇಂಜ್, ಇದು ಒಂದು ಡ್ರಾಬ್ಯಾಕ್ ಯಾವ್ದು ಈ ಎಲೆಕ್ಟ್ರೋಡ್. ಓಕೆ, ನೆಕ್ಸ್ಟ್ ಒನ್ ಇಸ್ ಮರ್ಕ್ಯೂರಿ ಥಿನ್ ಫಿಲಮ್ ಎಲೆಕ್ಟ್ರೋಡ್. Mercury thin film electrode, it's a type of mercury electrode. It will act as a working electrode in which a very thin layer of mercury is coated onto the solid substrate. We are taking on surface, it may be glassy carbon or platinum. ಒಂಥರ ಪ್ಲೇಟ್ ತರ ಮಾಡ್ಕೊಂತೀವಿ, ಸಾಲಿಡ್ ಸಬ್ಸ್ಟ್ರೇಟ್. ಅದ್ಮೇಲೆ ಏನ್ ಮಾಡ್ತೀವಿ ನಾವು, ಮರ್ಕ್ಯೂರಿನ ಕೋಟ್ ಮಾಡ್ತೀವಿ. ಕೋಟ್ ಮಾಡ್ತೀವಿ. ಓಕೆ, ನೋಡಿ ಇಲ್ಲಿ ಏನಿದೆ, ಗ್ಲಾಸಿ ಕಾರ್ಬನ್ ರಾಡ್ ಇರುತ್ತೆ ಸಬ್ಸ್ಟೆನ್ಸ್, ಅದ್ಮೇಲೆ ನಾವೇನ್ ಮಾಡ್ತೀವಿ, ಮರ್ಕ್ಯೂರಿ ಲೇಯರ್ ನಾವು ಕೋಟ್ ಮಾಡ್ತೀವಿ. ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಮರ್ಕ್ಯೂರಿ ಥಿನ್ ಫಿಲಮ್ ಎಲೆಕ್ಟ್ರೋಡ್. ಓಕೆ, ಅಂದ್ರೆ ಮರ್ಕ್ಯೂರಿನ ಕೋಟ್ ಮಾಡ್ತೀವಿ ಆನ್ ದಿ ಸಾಲಿಡ್ ಸರ್ಫೇಸ್. ಸಾಲಿಡ್ ಸರ್ಫೇಸ್ ಏನಾಗಿರುತ್ತೆ ಇಲ್ಲಿ, ಇಟ್ ಮೇ ಬಿ ಗ್ಲಾಸಿ ಕಾರ್ಬನ್ ಆರ್ ಪ್ಲಾಟಿನಮ್ ಆಗಿರುತ್ತೆ. ಅದ್ರ ಮೇಲೆ ನಾವೇನ್ ಕೋಟ್ ಮಾಡ್ತೀವಿ, ಮರ್ಕ್ಯೂರಿನ ಕೋಟ್ ಮಾಡ್ತೀವಿ. ಅವಾಗ ಫಿಲಮ್ ಫಾರ್ಮೇಶನ್ ಆಗುತ್ತೆ. ಅದನ್ನೇನು ಕರಿತೀವಿ, ಮರ್ಕ್ಯೂರಿ ಫಿಲಮ್ ಅಥವಾ ಥಿನ್ ಮರ್ಕ್ಯೂರಿ ಲೇಯರ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲೇನಾಗುತ್ತೆ, ದ ಮರ್ಕ್ಯೂರಿ ಥಿನ್ ಫಿಲಮ್ ಎಲೆಕ್ಟ್ರೋಡ್ ಇಸ್ ಎ ಇಂಪಾರ್ಟೆಂಟ್ ವರ್ಕಿಂಗ್ ಎಲೆಕ್ಟ್ರೋಡ್ ಯೂಸ್ ಇನ್ ದಿ ಎಲೆಕ್ಟ್ರಾನಿಕಲ್ ಟೆಕ್ನಿಕ್ಸ್. ನಮ್ಗೆ ಗೊತ್ತಿದೆ ಅದು. particularly known in voltammetry for the determination of trace elements. Particularly use ಮಾಡ್ತೀವಿ voltammetry technique use ಮಾಡ್ತೀವಿ for the determination of trace elements of the metals. In this method, a very thin layer of mercury is deposited on solid electrode such as glassy carbon or platinum electrode. ಅದು ಹೇಳಿದ್ನಲ್ಲ, ಮರ್ಕ್ಯೂರಿ ನಾವು ಕೋಟ್ ಮಾಡ್ತೀವಿ ಯಾವ್ದ್ರ ಮೇಲೆ, ಸಾಲಿಡ್ ಸಬ್ಸ್ಟ್ರೇಟ್ ಮೇಲೆ. Okay, that may be glassy carbon or platinum electrode which serve as a ಬೇಸ್. ಇದು ಏನ ಆಕ್ಟ್ ಮಾಡ್ತೀವಿ, ಬೇಸ್ ಆಗಿ ಆಕ್ಟ್ ಮಾಡ್ತೀವಿ. ದ ಎಲೆಕ್ಟ್ರೋಡ್ ಇಸ್ ದೆನ್ immersed in the solution containing mercury ions, usually prepared from the mercury chloride or mercury nitrate along with suitable supporting electrolyte such as potassium chloride or acetate buffer. Okay, ಇದನ್ನ ಏನ್ ಮಾಡ್ತೀವಿ ನಾವು, ಅಷ್ಟೇ ಡಿಪ್ ಮಾಡ್ತೀವಿ ಸೊಲ್ಯೂಷನ್ ಅಲ್ಲಿ. A negative potential is applied to the electrode causing the reduction of mercury ions. ಇಲ್ಲಿ ಏನ್ ಮಾಡ್ತೀವಿ ನಾವು, ನೆಗೆಟಿವ್ ಪೊಟೆನ್ಷಿಯಲ್ ಅನ್ನು ಅಪ್ಲೈ ಮಾಡ್ತೀವಿ. ಅದೇನಾಗುತ್ತೆ, ಇದು ಮರ್ಕ್ಯೂರಿ ಪ್ಲಸ್ 2+ ಇದೇನಾಗುತ್ತೆ, ರಿಡಕ್ಷನ್ ಆಗುತ್ತೆ. ಅದೇನಾಗುತ್ತೆ, ಮೆಟಾಲಿಕ್ ಮರ್ಕ್ಯೂರಿ ಕನ್ವರ್ಟ್ ಆಗುತ್ತೆ, ವಿಚ್ ಫಾರ್ಮ್ಸ್ ಎ ಥಿನ್ ಯೂನಿಫಾರ್ಮ್ ಫಿಲ್ಮ್ ಓವರ್ ದಿ ಎಲೆಕ್ಟ್ರೋಡ್ ಸರ್ಫೇಸ್. ಏನಾಗುತ್ತೆ, ಲೇಯರ್ ಫಾರ್ಮೇಷನ್ ಆಗುತ್ತೆ. ದೆನ್ ಕರೆಂಟ್ ಈಸ್ ಮೆಜರ್ಡ್ ಡ್ಯೂರಿಂಗ್ ದ ಆಕ್ಸಿಡೇಷನ್ ರಿಡಕ್ಷನ್ ಪ್ರೋಸೆಸ್. ಕರೆಂಟ್ ಏನ್ ಮಾಡ್ತೀವಿ ನಾವು, ಮೆಜರ್ ಮಾಡ್ತೀವಿ ಡ್ಯೂರಿಂಗ್ ದ ಆಕ್ಸಿಡೇಷನ್ ರಿಡಕ್ಷನ್ ಪ್ರೋಸೆಸ್. ದ MTFE means this mercury thin film electrode offers several advantages including high sensitivity, good reproducibility and lower mercury usage compared to traditional mercury electrodes. Idu advantages like dropping mercury electrode. However, it requires careful handling due to mercury toxicity and proper control of experimental conditions such as pH, deposition potential and the removal of dissolution for accurate results. Careful handling ಬೇಕು. Okay, ಇದು ಒಂದು ಡ್ರಾಬ್ಯಾಕ್ಸ್ ಆಗುತ್ತೆ. Okay, next come to linear scan polography. ಇದು ನೆಕ್ಸ್ಟ್ ಕಾನ್ಸೆಪ್ಟ್. ಏನಾಗುತ್ತೆ, linear scan polography, it's a type of electroanalytical technique in which ಏನಾಗುತ್ತೆ, linear ಅಂದ್ರೆ ಅಂಡರ್ಸ್ಟುಡ್, ಪೊಟೆನ್ಷಿಯಲ್ ವೇರಿ ಆಗುತ್ತೆ with respect to time. It is called linear scan polography. Potential, the applied potential is varied linearly with time. And the resulting current is measured using a mercury electrode. That is resulting current measured using mercury electrode to study the electrochemical behavior of analytes. Okay. Next, as the potential becomes more negative, reduction of electroactive species begins. Potential negative ಆದಲ್ಲಿ reduction of the electroactive species ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ, leading to a gradual increase in the current. ಅವಾಗ ಏನಾಗುತ್ತೆ, current increase ಆಗುತ್ತೆ until it reaches a steady value known as the diffusion current. Okay, ಇದು steady value reach ಆಗುತ್ತೆ current, that is called diffusion current, which is directly proportional to the concentration of the analyte. ಇದು ಬಂದಿರುತ್ತಲ್ಲ, ಇದು ಯಾವುದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನ್ ಆಗಿರುತ್ತೆ, ಕಾನ್ಸಂಟ್ರೇಷನ್ ಆಗಿ ಅನಲೈಟ್ ಅಥವಾ ಸ್ಯಾಂಪಲ್ಗೆ ಅದು ಡೈರೆಕ್ಟ್ಲಿ ಪ್ರಪೋರ್ಷನ್ ಆಗುತ್ತೆ. ದ ರಿಸಲ್ಟಿಂಗ್ ಪ್ಲಾಟ್ ಆಫ್ ಕರೆಂಟ್ ವರ್ಸಸ್ ಅಪ್ಲೈ ಪೊಟೆನ್ಷಿಯಲ್ ಕಾಲ್ಡ್ ಪೊಲೋಗ್ರಾಮ್. ನಾವು ಗ್ರಾಫ್ ಹಾಕ್ತೀವಲ್ಲ, ಕರೆಂಟ್ ವರ್ಸಸ್ ಪೊಟೆನ್ಷಿಯಲ್, ಅದನ್ನೇನು ಕರಿತೀವಿ, ಪೊಲೋಗ್ರಾಮ್ ಅಂತ ಕರಿತೀವಿ. ಆಸ್ ಎ ಕ್ಯಾರೆಕ್ಟರಿಸ್ಟಿಕ್ ಸಿಗ್ಮಾಯ್ಡ್ ಕರ್ವ್ ಅಥವಾ ಎಸ್ ಶೇಪ್. ಅದು ಗ್ರಾಫ್ ಯಾವ ತರ ಬಂದಿರುತ್ತೆ ಅಂದ್ರೆ ಎಸ್ ಶೇಪ್ ಬಂದಿರುತ್ತೆ. ಇಟ್ಸ್ ಕಾಲ್ಡ್ ಸಿಗ್ಮಾಯ್ಡ್ ಕರ್ವ್.
The midpoint of this wave corresponds to the half wave potential. ಈ ಗ್ರಾಫ್ ಬಂದಿರ್ತಲ್ಲ ಎಸ್ ಶೇಪ್ ಅದರಲ್ಲಿ ಮಿಡ್ ಪಾಯಿಂಟ್ ಏನು ಕರಿತೀವಿ half wave potential ಅಂತ ಕರಿತೀವಿ, which is a characteristic property of this substance and helps in identification. while ಇದೇನು ಮಾಡುತ್ತೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡುತ್ತೆ. while the limiting the diffusion current is used for the quantitative analysis. diffusion current ಬಂದಿರುತ್ತಲ್ಲ that is used for the quantitative analysis. The technique is simple, reproducible and widely used for the trace metal analysis. Through it may be affected by factors such as dissolution and supporting electrolyte conditions. ಇದು applications ಮತ್ತೆ ಅದರ sensitivity. Okay, it's a polarigram. Okay, current versus potential ಈ ತರ ಶೇಪ್ ಬರುತ್ತೆ. ಮಿಡ್ ಪಾಯಿಂಟ್ ಏನಂತ ಕರಿತೀವಿ ನಾವು ಹಾಫ್ ವೇವ್ ಪೊಟೆನ್ಷಿಯಲ್, ಕರೆಸ್ಪಾಂಡಿಂಗ್ ಪೊಟೆನ್ಷಿಯಲ್ ಹಾಫ್ ವೇವ್ ಪೊಟೆನ್ಷಿಯಲ್, ಕರೆಸ್ಪಾಂಡಿಂಗ್ ಕರೆಂಟ್ ಏನಂತ ಕರಿತೀವಿ ಇದೆ ನೋಡಿ, ದಿಸ್ ಕರೆಂಟ್ ಇಸ್ ಕಾಲ್ಡ್. ಓಕೆ, advantages simple and reliable, good for trace metal analysis. Disadvantages uses the toxic mercury electrodes, so lower sensitivity compared to the modern techniques. Next, types of mass transport. Mass transport is in electrochemistry refers to the movement of electroactive species from the bulk solution to the electrode surface, which directly influence the rate of electrochemical reaction. There are three main types of mass transport. Mass transport ಏನಾಗುತ್ತದೆ, ಮೂಮೆಂಟ್ ಆಫ್ ಎಲೆಕ್ಟ್ರಾಕ್ಟಿವ್ ಸ್ಪೀಷೀಸ್ ಅನ್ನೋದು ಡಿಫೈನ್ ಮಾಡುತ್ತೆ. ಓಕೆ, ಅದರಲ್ಲಿ ಎಷ್ಟು ತರ ಇದೆ, 3 ತರ ಇದೆ, ಡಿಫ್ಯೂಷನ್, ಮೈಗ್ರೇಷನ್ ಅಂಡ್ ಕನ್ವೆಕ್ಷನ್. ಡಿಫ್ಯೂಷನ್ ಅಂದ್ರೇನು, ಅಕರ್ಸ್ ಡ್ಯೂ ಟು ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ವೇರ್ ಸ್ಪೀಷೀಸ್ ಮೂವ್ ಫ್ರಮ್ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಸೊಲ್ಯೂಷನ್ ಮೂವ್ ಆಗುತ್ತೆ, ಮೀನ್ಸ್ ಸ್ಪೀಷೀಸ್ ಮೂವ್ ಆಗುತ್ತೆ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು lower concentration, and it is the most important mode in techniques like polarography and voltammetry. ಇದು ಇಂಪಾರ್ಟೆಂಟ್ ಮೋಡ್ ಇಲ್ಲಿ polarography ಮತ್ತೆ voltammetry. Migration involves the movement of charged ions under the influence of electrical field applied across the electrodes. Where ಅಂದ್ರೆ ಏನು, migration ಅಂದ್ರೆ ಏನು, involves movement of charged ions under the influence of electrical field. Okay, where in most electronical techniques migration is minimized by adding large essence of supporting electrode. But in ನಾವು ಈ ಟೆಕ್ನಿಕ್ಸ್ ಅಲ್ಲಿ ಏನು ಮಾಡ್ತೀವಿ, ಮೈಗ್ರೇಷನ್ ನಾವು ಮಿನಿಮೈಸ್ ಮಾಡ್ತೀವಿ by adding supporting electrolyte, which suppress the electrical field effect on the analyte ions. Convection refers to the convection ಏನು, last one, physical movement of solution itself, which can be natural due to temperature or density difference ಇಂದ physical movement of solution takes place, ಅಥವಾ forced ಅಂದ್ರೆ by stirring ಅಥವಾ rotating electrodes ಏನಾಗ್ತದೆ, solution move ಆಗುತ್ತೆ, enhancing the transport of species to the electrode surface. In practical electrochemical systems, all three modes may operate simultaneously, but careful experimental design often ensure that diffusion is dominant process. ಇಲ್ಲಿ ಏನಾಗುತ್ತೆ, diffusion is a dominant process for accurate and controlled measurements. Okay, you can take screenshot. Okay, ಇದು types of mass transport. Okay, ಇದು schematic representation. ಇದು diffusion, ಇದು migration, ಇದು convection. Okay. Next, Faradic and non-Faradic current ಅಂದ್ರೆ ಏನು. In electrochemistry, the total current absorbed at the electrode is the sum of Faradic and non-Faradic current. ಇಲ್ಲಿ current absorb ಮಾಡ್ತೀವಲ್ಲ, that is equal to current is equal to Faradic and non-Faradic current. Okay, Faradic current arises from actual electrochemical reactions. Faradic current ಬರೋದು ಯಾಕೆ ನಮಗೆ ಅಂದ್ರೆ, ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಆಗುತ್ತಲ್ಲ, ಅದರಿಂದ ಬರೋ ಕರೆಂಟ್ ಏನಂತ ಕರಿತೀವಿ, Faradic current ಅಂತ ಕರಿತೀವಿ. And it follows Faraday's law of electrolysis. it obeys Faraday's law of electrolysis. Okay, meaning that current is directly proportional to the amount of substance reacting. The definition: this current is responsible for analytical signals in techniques like voltammetry and polarography. In contrast, non-Faraday current, also called as capacitive or charging current, does not involve any chemical change but results from the charging and discharging of the electrical double layer formed. ಇದು ಯಾವ ಬರುತ್ತೆ ಅಂದ್ರೆ, ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಫಾರ್ಮೇಷನ್ ಆಗುತ್ತೆ. ಪಾಸಿಟಿವ್ ಮತ್ತು ನೆಗೆಟಿವ್ ಐನ್ಸ್ ಇರೋದ್ರಿಂದ ಏನಾಗುತ್ತೆ, ಲೇಯರ್ ಬರುತ್ತೆ, ದಟ್ ಇಸ್ ಕಾಲ್ಡ್ ಎಲೆಕ್ಟ್ರಿಕಲ್ ಡಬಲ್ ಲೇಯರ್. ದಿಸ್ ಕರೆಂಟ್ ಯೂಶಲಿ ಟ್ರಾನ್ಸಿಯೆಂಟ್ ಅಂಡ್ ಡಿಕ್ರೀಸಸ್ ರ್ಯಾಪಿಡ್ ವಿತ್ ಟೈಮ್, ವೆರಾಸ್ Faraday current persists as long as the redox reaction continues. redox reaction ಆಗೋವರೆಗೂ Faraday current ಇರುತ್ತೆ. In practical electrochemical measurements, non-Faraday current is considered as a background current. non-Faraday current ಏನು ಕನ್ಸಿಡರ್ ಮಾಡ್ತೀವಿ, ಬ್ಯಾಕ್ಗ್ರೌಂಡ್ ಕರೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಟ್ಸ್ ಮಿನಿಮೈಸ್ಡ್ ಟು accurately measure the Faraday current, which carries the useful analytical information. Okay, Faraday current ಬರೋದು ಆಕ್ಸಿಡೇಷನ್ ರಿಡಕ್ಷನ್ ಇಂದ, ಇದು ನಾನ್ Faraday ಬರೋದು ಯಾವುದರಿಂದ, ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಬರೋದ್ರಿಂದ. ಓಕೆ, ಇಟ್ ಇಸ್ ಅರೇಂಜ್ಮೆಂಟ್ ಆಫ್ ಇದು ದಿಸ್ ಇಸ್ ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಡೆಫಿನೇಷನ್. ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಅಂದ್ರೆ ಏನು, ಪಾಸಿಟಿವ್ ಮತ್ತು ನೆಗೆಟಿವ್ ಬರೋದ್ರಿಂದ ಅಲ್ಲಿ ಏನಾಗುತ್ತೆ, ಒಂದು ಲೇಯರ್ ಫಾರ್ಮೇಷನ್ ಆಗುತ್ತೆ, ದಟ್ ಇಸ್ ಕಾಲ್ಡ್ ಎಲೆಕ್ಟ್ರಿಕಲ್ ಡಬಲ್ ಲೇಯರ್. ಓಕೆ, ಥ್ಯಾಂಕ್ ಯು.